ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 14 ಸಂಭವನೀಯತೆ. ಇದರ ಮೊದಲನೇ ವಿಡಿಯೋವನ್ನು ನಾನು ಮಾಡೀನಿ ಆಲ್ರೆಡಿ. ಅದರಲ್ಲಿ 1 ರಿಂದ 11 ಪ್ರಶ್ನೆಗಳನ್ನು ನಾನು ಆಲ್ರೆಡಿ ಬಿಡಿಸಿದ್ದೀನಿ. ಇವತ್ತು ಮುಂದಿನ ಪ್ರಶ್ನೆಗಳನ್ನು ನಾವು ಇವಾಗ ಬಿಡಿಸೋಣ. ವಿದ್ಯಾರ್ಥಿಗಳೇ, ಇವಾಗ 12ನೇ ಪ್ರಶ್ನೆ. ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಚಕ್ರಾಕಾರವಾಗಿ ತಿರುಗಿ 1, 2, 3, 4, 5, 6, 7, 8 ಈ ಅಂಕಿಗಳಲ್ಲಿ ಯಾವುದಾದರೂ ಒಂದು ಅಂಕಿಯನ್ನು ಸೂಚಿಸುವಂತೆ ನಿಶ್ಚಲವಾಗುತ್ತದೆ ಮತ್ತು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನು ಹೊಂದಿವೆ. ಇಲ್ಲಿ ಚಿತ್ರ ಕೊಟ್ಟನದರದು ಸೂಚಕವು, ಈಗ 1ನೇ ಪ್ರಶ್ನೆ, 8 ಒಂದು ಬೆಸ ಸಂಖ್ಯೆ, 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ, 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾನೆ. ಓಕೆ ವಿದ್ಯಾರ್ಥಿಗೆ, ಬಹಳಷ್ಟು ಸುಲಭವಾದಂಥ ಪ್ರಶ್ನೆ ಇದು. ಈ ಥರ ನೀವು ಆಟವನ್ನು ನೋಡಿರ್ತೀರಿ. ನಿಮ್ಮ ಆಟಿನ ಸಾಮಾನು ಕೂಡ ಈ ಥರ ಇರ್ತಾವೆ ಮತ್ತು ಬೆಟ್ಟಿಂಗ್ ಮಾಡೋಕೆ ಕೂಡ ಈ ಥರನೂ ಬಳಸ್ತಾರೆ. ವಿದ್ಯಾರ್ಥಿಗಳು, ಇವಾಗ ನೋಡ್ರಿಪ್ಪ, ಎಷ್ಟು ಸೂಚಕದ ಅವುಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಒಟ್ಟು ಫಲಿತಗಳು ಅಂತ ಕರಿತೀವಿ. ಉದಾಹರಣೆಗೆ ಈಗ ಒಟ್ಟು ಬಿಡಿಸೋಣ. ಇವಾಗ ಪರಿಹಾರ ಒಟ್ಟು ಫಲಿತಗಳು. ವಿದ್ಯಾರ್ಥಿಗಳು, ಒಟ್ಟು ಫಲಿತಗಳನ್ನು ನಾನು ನಂಬರ್ ಆಫ್ ಎಸ್ ಅಂತ ತಗೋತೀನಿ. ಎಷ್ಟದಪ್ಪ? 8 ಅದಾವೆ. 1 ರಿಂದ ನೋಡ್ರಿ, ಇಲ್ಲಿ ಇವಾಗ 1 ರಿಂದ 1, 2, 3, 4 ಎನ್ನಿಸ್ತಾ ಎಷ್ಟದಪ್ಪ? ಇವಾಗ 8 ಅದಾವು. ಹಾಗಾಗಿ ಒಟ್ಟು ಫಲಿತಗಳ ಸಂಖ್ಯೆ 8. ಇವಾಗ ನಮಗೆ ಏನು ಕೇಳನಪ್ಪ? ಮೊದಲನೇ ಪ್ರಶ್ನೆ ನೋಡ್ರಿ, 8ಕ್ಕೆ ಬಂದು ನಿಂದಿರುವ ಸಾಧ್ಯತೆ ಎಷ್ಟು ಅಂತ ಕೇಳ್ತಾನ. ಇದ್ರಾಗ 8 ಎಷ್ಟದಪ್ಪ ಅಂದ್ರೆ 8 ಒಂದೇ ಸಲ ಐತಿ. ಹಾಗಾಗಿ ನಾವು ಏನು ತೊಗೊಳಪ್ಪ ಅಂದ್ರೆ 1ನೇ ಪ್ರಶ್ನೆ, ನಂಬರ್ ಆಫ್ 8 ಸಲ ಐತಿ ಕೇಳಿದ್ರೆ 1 ಸಾರಿ ಐತಿ. ನಂಬರ್ ಆಫ್ ಎಸ್ ಅಂದ್ರೆ ಅಷ್ಟೇ ಐತಿ. ಇನ್ನು ನಾವು ಬರೀನು ಪ್ರೊಬೆಬಿಲಿಟಿ ಆಫ್ 8 ಈಕ್ವಲ್ ಟು ನಂಬರ್ ಆಫ್ 8 ಬೈ ನಂಬರ್ ಆಫ್ ಎಸ್. ಈ ನಂಬರ್ ಆಫ್ 8 ಎಷ್ಟು ಸಲ ಆಯ್ತಪ್ಪ ಅಂದ್ರೆ 1 ಸಲ ಐತಿ, 1 ಬರ್ದೆ. ಇನ್ನು ಒಟ್ಟು ಫಲಿತಗಳು ಎಷ್ಟಪ್ಪ ಅಂದ್ರೆ 8 ಅದಾವೆ. ಹಾಗಾಗಿ ಉತ್ತರ ಏನು ಬರ್ತಪ್ಪ ಅಂದ್ರೆ ನಮ್ದು 1/8. ಇಲ್ಲಾಂದ್ರೆ ನೀವು ಆಲ್ರೆಡಿ ಜನರಲ್ ಆಗಿ ಸೂತ್ರ ಏನು ಬರ್ತೀರಪ್ಪ ಅಂದ್ರೆ ಪಿ ಆಫ್ ಇ ಈಸ್ ಈಕ್ವಲ್ ಟು ನಂಬರ್ ಆಫ್ ಇ ಬೈ ನಂಬರ್ ಆಫ್ ಎಸ್. ಈ ಥರ ಸೂತ್ರ ಎಲ್ಲಕ್ಕೂ ಬರೀತೀರಿ. ಇಲ್ಲಿ ನೀವು ಎಲ್ಲಕ್ಕೂ ಎ ಬಿ ತೊಗೊಂಡು ಹೋದ್ರೂ ನಡೀತೈತಿ. ಇವಾಗ ನಾವು ಬೇಕಂದ್ರೆ ಅದೇ ಥರ ಮಾಡೋಣ. ಈಗ ಮೊದಲನೇ ಪ್ರಶ್ನೆ ಆಯಿತು. ಇನ್ನು 2ನೇ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾನ. ಹಾಗಾಗಿ ಇಲ್ಲಿ ಬೆಸ ಸಂಖ್ಯೆಗಳು ಎಷ್ಟದಪ್ಪ? 2ನೇ ಪ್ರಶ್ನೆ, ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳನ್ನು ನಾನು ಎ ಅಂತ ಹೇಳ್ತೀನಿ. ಇಲ್ಲಿ ಎ ಎಷ್ಟದ ನೋಡ್ರಿ, ಬೆಸ ಸಂಖ್ಯೆ ಅಂದ್ರೆ 1, 1, 3, 5, 7 ಇಷ್ಟು ಏನದಪ್ಪ ಇಲ್ಲಿ ಬೆಸ ಸಂಖ್ಯೆಗಳದಾವು. ಹಾಗೆ ಒಟ್ಟು ಎಟ್ಟದಾವು? ಅದಕ್ಕೆ ನಾವು ನಂಬರ್ ಆಫ್ ಎ ಅಂತ ಕರೀನ 4 ಅದಾವು. ಹಾಗಾಗಿ ಈ ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂದರೆ ಪಿ ಆಫ್ ಎ ಅಂದರೆ ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ. ಹಾಗೇನ ಸೂತ್ರ? ನಂಬರ್ ಆಫ್ ಎ ಬೈ ನಂಬರ್ ಆಫ್ ಎಸ್. ನಂಬರ್ ಆಫ್ ಎ ಅಂದ್ರೆ ಒಟ್ಟು ಬೆಸ ಸಂಖ್ಯೆಗಳು ನೋಡ್ರಿ, 1, 3, 5, 7 ಇವು 4 ಅದಾವೆ. ಹಾಗಾಗಿ ಕೌಂಟ್ ಮಾಡಿದಾಗ ಈ 4ರಾಗ ಯಾವುದಕ್ಕಾದ 1 ಕೊಯ್ನಿತ್ತಂದ್ರಪ್ಪ ಅದು ನಮ್ಮದು ಉತ್ತರ ಆಗಿರ್ತೈತಿ 4. ಒಟ್ಟು ಸಂಖ್ಯೆಗಳು ಎಷ್ಟದಪ್ಪ? ಒಟ್ಟು ಫಲಿತಗಳು 8 ಅದಾವೆ. 1 ರಿಂದ 8ರವರೆಗೆ ಎಲ್ಲ ಸಂಖ್ಯೆಗಳದಾವೆ. ಆಗ ನಾನು ಇಲ್ಲಿ 8 ಅಂತ ಬರೀತೀನಿ. ಚೇದ್ ಹೋಗ್ತಾವೆ. 4 1 4, 4 2 8. ಉತ್ತರ ಬಂದ್ಬಿಡ್ತು 1/2. ಓಕೆ ವಿದ್ಯಾರ್ಥಿಗಳೇ, ಇವಾಗ ಇದಿಷ್ಟು ಮುಗೀತು. ಇನ್ನು ನಿಮ್ಮದು ಮುಂದಿನ ಪ್ರಶ್ನೆ. ವಿದ್ಯಾರ್ಥಿಗಳು, ಇವಾಗ ಬಿಡಿಸೋಣ 3ನೇ ಪ್ರಶ್ನೆ. 3ನೇ ಪ್ರಶ್ನೆ ಏನಪ್ಪ ಅಂದ್ರೆ 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಬರೀರಿ. ಇಲ್ಲಿ 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಅದನ್ನು ನಾವು ಆ ಘಟನೆಯನ್ನು ಬಿ ಅಂತ ತಗೊಳ್ಳೋಣ. ಇದ್ರಾಗ 2ಕ್ಕಿಂತ ದೊಡ್ಡದಾದ ಸಂಖ್ಯೆಗಳು ಇರ್ತದಪ್ಪ. 2ಕ್ಕಿಂತ ದೊಡ್ಡ ಇರಬೇಕು. 2ಕ್ಕಿಂತ ದೊಡ್ಡ ಯಾವಪ್ಪ? 3,
4 5 6 7 8 ಈ ಚಕ್ರದಲ್ಲಿ ಎರಡಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಇಷ್ಟದಪ್ಪ. ಎಷ್ಟದಪ್ಪ ಕೌಂಟ್ ಮಾಡಿದಾಗ ಅದನ್ನು ನಂಬರ್ ಆಫ್ ಬಿ ಅಂತ ಬರ್ಕೊಳ್ಳೋಣ. ನಂಬರ್ ಆಫ್ ಬಿ 1 2 3 4 5 6 6 7 3 4 5 6 7 8 ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಎಷ್ಟದಪ್ಪ ಅಂದ್ರೆ 8 ಅಂಕಿಗಳು. ಇವು ಎರಡಕ್ಕಿಂತ ಸಣ್ಣ ಅಂದಾಗ ಎರಡು ಅವಾಗ ಇಲ್ಲಿ ಬರೀತಿದ್ದ ಸೂತ್ರ 6. ನಮ್ಗೆ ಬೇಕಾಗಿರೋದು ಇದ್ರ ಸಂಭವನೀಯತೆ, ಎರಡಕ್ಕಿಂತ ದೊಡ್ಡದಾದ ಸಂಖ್ಯೆ ಪಡೆಯುವ ಸಂಭವನೀಯತೆ. ಅದನ್ನು ನಾನು ಏನಿರ್ತನು ಪಿ ಆಫ್ ಬಿ ಈಕ್ವಲ್ ಟು ಏನಾಗ್ತದೆ ಇವಾಗ ನಂಬರ್ ಆಫ್ ಬಿ ಬೈ ನಂಬರ್ ಆಫ್ ಎಸ್. ನೀವು ಇಲ್ಲಿ ಯಾವ ಸಂಖ್ಯೆಯಿಂದ ಸೂಚಿಸ್ತೀರಿ ನಾವು ಅದನ್ನೇ ಇಲ್ಲಿ ಬ್ರಾಕೆಟ್ನಾಗ ಹಾಕೊಂಡು ಬಿಡ್ತೀವಿ. ಇನ್ನು ನಂಬರ್ ಆಫ್ ಬಿ ಎಷ್ಟದಪ್ಪ ಅಂದ್ರೆ 6 ಅದಾವ. ನಂಬರ್ ಆಫ್ ಎಷ್ಟು ಒಟ್ಟು ಫಲಿತಗಳು ಎಷ್ಟದಪ್ಪ ಅಂದ್ರೆ 8 ಅದಾವ. ಇದಂದ್ರೆ ಎಲ್ಲಕ್ಕೂ ಫಿಕ್ಸ್ ಇದು. ಇನ್ನು 2 3 6 2 4 8 ಉತ್ತರ ಬಂದ್ಬಿಡ್ತು 3/4. ಇನ್ನು ಇಲ್ಲಿ ಇನ್ನು 4ನೇ ಪ್ರಶ್ನೆ ಅಪ್ಪ. 4ನೇ ಪ್ರಶ್ನೆ ಏನಂತ ಇವಾಗ 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಎಷ್ಟು? ನೋಡ್ರಿಪ್ಪ, 9ಕ್ಕಿಂತ ಚಿಕ್ಕದಾದ ವಿದ್ಯಾರ್ಥಿ 4ನೇ ಪ್ರಶ್ನೆ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ. ಇಲ್ಲಿ 9ಕ್ಕಿಂತ ಚಿಕ್ಕದಾದ ಸಂಖ್ಯೆ ಎಷ್ಟದಪ್ಪ ಚಕ್ರ ಮೇಲೆ ಅಂದ್ರೆ ಇವೆಲ್ಲ 9ಕ್ಕಿಂತ ಚಿಕ್ಕದಾದ ಇದಾವ. ಹಾಗೆ ನಾನು ಇಲ್ಲಿ ಏನು ಬರ್ತೀನಿ ನಂಬರ್ ಆಫ್ ಸಿ ಎಷ್ಟು ಆಗ್ಬಿಡ್ತೈತಪ್ಪ ಅಂದ್ರೆ ಸಿ 8 ಆಗ್ಬಿಟ್ಟು ಸಂಭವನೀಯತೆ. ಈಗ 9ಕ್ಕಿಂತ ಚಿಕ್ಕದಾದ ಸಂಖ್ಯೆ ಪಡೆಯುವ ಸಂಭವನೀಯತೆ ಅಂದಾಗ ನಮ್ಮ ಪಿ ಆಫ್ ಸಿ ಡಿವೈಡೆಡ್ ಬೈ P of C is equal to number of C by number of S. So number of C 8, number of S ಅಂದ್ರೆ ಒಟ್ಟು ಫಲಿತಗಳು ಅವು 8 ಅದಾವು. 8 ಒಂದ್ಲೆ ಹೋಗ್ಬಿಡ್ತು 1 ಬಂದ್ಬಿಟ್ಟು. ಇದಕ್ಕೆ ನಾವು ಏನು ಕರಿತೀವಿ ಖಚಿತ ಘಟನೆ ಅಂತ ಕರಿತೀವಿ. 9ಕ್ಕಿಂತ ಚಿಕ್ಕ ಅಂದ್ರೆ ಇವೆಲ್ಲ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳೇ ಅದಾವು. ಯಾವುದಾದ್ರೂ ಬಂದು ಕೂಡ ನಮ್ದು ಏನಾಗ್ತದೆ ಅಂದ್ರೆ ಉತ್ತರನೇ ಆಗಿರ್ತೈತಿ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 13ನೇ ಪ್ರಶ್ನೆ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಇಲ್ಲಿ ನೋಡ್ರಿ ಒಂದು ಅವಿಭಾಜ್ಯ ಸಂಖ್ಯೆ. 2ನೇ ಪ್ರಶ್ನೆ 2 ಮತ್ತು 6 ನಡುವಿನ ಒಂದು ಸಂಖ್ಯೆ. 3ನೇ ಪ್ರಶ್ನೆ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಓಕೆ ವಿದ್ಯಾರ್ಥಿಗಳಿಗೆ ಅತಿ ಸುಲಭವಾದಂಥ ಪ್ರಶ್ನೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ನಮ್ಗೆ ಏನು ಕೇಳ್ಯಾರ ಅವರು, ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸ್ಯಾಂಪಲ್ಸ್ ಏನತ್ತಪ್ಪ, ದಾಳವನ್ನು ಎಸೆದಾಗ ಇಲ್ಲಿ 1 2 3 4 5 6 ನೀವು ದಾಳವನ್ನು ನೋಡಿದೆ ಆಲ್ರೆಡಿ. ಅದ್ರ ಮೇಲೆ ಇರ್ತಕ್ಕಂಥ ಸಂಖ್ಯೆಗಳು ಇವೇ ಆಗಿರ್ತಾವು. ಹಾಗಾಗಿ ನಂಬರ್ ಆಫ್ ಎಸ್ ಎಷ್ಟು ಬಂದ್ಬಿಡ್ತಪ್ಪ, ಒಟ್ಟು ಪ್ರಾಥಮಿಕ ಫಲಿತಗಳ ಸಂಖ್ಯೆ 6 ಬಂದ್ಬಿಡ್ತು. ಇನ್ನು ಒಂದೊಂದಾಗಿ ಸಂಖ್ಯೆಗಳನ್ನ ಬಿಡಿಸ್ಕೋತ ಹೋಗೋಣ. ಇವಾಗ ಒಂದು ಅವಿಭಾಜ್ಯ ಸಂಖ್ಯೆ ಈ ಐತೆ ತಗೋರಿ. ಅವಿಭಾಜ್ಯ ಸಂಖ್ಯೆಗಳು ಎಷ್ಟದಪ್ಪ ಇದ್ರಾಗ, ಯಾವುದೇ ಸಂಖ್ಯೆಯಿಂದ ಭಾಗ ಹೋಗ್ಲಾರ್ದು 2 3 5 ಇವಿಷ್ಟು ಅವಿಭಾಜ್ಯ ಸಂಖ್ಯೆಗಳದಾವು. ಹಾಗಾಗಿ ಇಲ್ಲಿ ನಾವೇನು ಬರ್ತೀವಪ್ಪ, ನಂಬರ್ ಆಫ್ ಇ ಅಂದಾಗ ಇವುಗಳನ್ನೇ ಲೆಕ್ಕ ಮಾಡಿ ಬರೀಬೇಕು. 3 ಅದಾವು, ಅದು ನಂಬರ್ ಆಫ್ ಇ ಆಗಿಬಿಡ್ತು. ಸೂತ್ರ ಏನಪ್ಪ ಅಂದ್ರೆ ಈಗ ನಮಗೆ ಇ ಅನ್ನು ಪಡೆಯುವ ಸಂಭವನೀಯತೆ ಪಿ ಆಫ್ ಇ ಇಸ್ ಈಕ್ವಲ್ ಟು ನಂಬರ್ ಆಫ್ ಒಟ್ಟು ಅನುಕೂಲಿಸುವ ಫಲಿತಗಳು ಮತ್ತು ಒಟ್ಟು ಫಲಿತಗಳು ಅಂದಂಗ. ಒಟ್ಟು ಫಲಿತಗಳು 6 ಅದಾವು. ನಂಬರ್ ಆಫ್ ಎಸ್ ಅಂತ ಸೂಚಿಸ್ತೀವಿ ಅದನ್ನು. ಈ ನಂಬರ್ ಆಫ್ ಇ 3, ನಂಬರ್ ಆಫ್ ಎಸ್ 6. ಛೇದ ಹೋಗ್ತಿದ್ರೆ ಛೇದ ಹಾಕ್ರಿ. 3 1 3 2 6 ಛೇದ ಹೋಗ್ಬಿಡ್ತು 1/2. ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆ ಏನಪ್ಪ. 2ನೇ ಪ್ರಶ್ನೆ 2 ಮತ್ತು 6 ನಡುವಿನ ಒಂದು ಸಂಖ್ಯೆ. ಅದಕ್ಕೊಂದು ಸಂಖ್ಯೆ ಕೊಟ್ರಿ. ಇಲ್ಲಿ ಇ ಕೊಟ್ಟಿದ್ದೀವಿ. ಇದು ಬೇಕಂದ್ರೆ ನೀವು ಇದನ್ನ E1 ಅದು ತೊಗೊಂಡ್ಬಿಟ್ಟ ತಗೊಳ್ರಿ, ಇಲ್ಲ ಎ ತೊಗೊಂಡ್ಬಿಡೋಣ. 2 ಮತ್ತು 6 ನಡುವಿನ ಒಂದು ಸಂಖ್ಯೆ ಎಷ್ಟಪ್ಪ, 2 ಮತ್ತು 6 ನಡು ಅಂದ್ರೆ ಇವಿಷ್ಟು ಬಿಡ್ತೀರಿ ನೀವು. 1 2 3 ಇವೇನದಪ್ಪ ಅಂದ್ರೆ 3 4 5 ಇವೇನದಾವ ಹಿಂದೆ ಬರೀ ನೀವು ಬೇಕಂದ್ರೆ 2 ಮತ್ತು 6 ನಡುವಿನ ಒಂದು ಸಂಖ್ಯೆ ಇವಿಷ್ಟು ಬಂದ್ಬಿಟ್ಟು ಇವು ಎಷ್ಟದಪ್ಪ. ಇವಾಗ ನಂಬರ್ ಆಫ್ ಎ
ಎಷ್ಟು ಅದಾವ ಇವಾಗ 3 ಅದಾವು. ಸೂತ್ರ ಮತ್ತೆ ನಮಗೆ ಇದರ ಬೇಕಾಗೈತಿ 2 ಮತ್ತು 3 ನಡುವಿನ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ, ಅದನ್ನು ಪಿ ಆಫ್ ಎ. ಇವಾಗ ನಾವೇನು ಮಾಡ್ತೀವಿ, ನಂಬರ್ ಆಫ್ ಎ ಡಿವೈಡೆಡ್ ಬೈ ಒಟ್ಟು ಅನುಕೂಲಿಸುವ ಫಲಿತಗಳು ಮತ್ತು ಒಟ್ಟು ಫಲಿತಗಳು ನಂಬರ್ ಆಫ್ ಎಸ್. ಅನುಕೂಲಿಸುವ ಫಲಿತಗಳು ಇನ್ನಾಗಿ ಬರ್ಕೊಂಡಿವಿ 3 ಅದಾವು, ಒಟ್ಟು ಫಲಿತಗಳು 6 ಅದಾವು. 3 1 3 2 6, ಉತ್ತರ ಬಂದ್ಬಿಡ್ತು 1/2. ಇವಾಗ ನೋಡ್ರಿ ಇನ್ನು ಮೂರನೇ ಪ್ರಶ್ನೆಪ್ಪ, ಒಂದು ಬೆಸ್ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ, ಅದನ್ನು ನಾವು ಬಿ ಅಂತ ಬರ್ಕೊಳ್ಳೋಣ. ಬಿ ಏನಪ್ಪ ಅಂದ್ರೆ ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಇಲ್ಲಿ ನೋಡ್ರಿ ಇದರ ಬೆಸ್ಸಂಖ್ಯೆಗಳು ಯಾವ್ದಪ್ಪ, 1 3 5 ಇವಿಷ್ಟು ಬೆಸ್ಸಂಖ್ಯೆಗಳು. ಹಾಗಾಗಿ ಮತ್ತೆ ಇವಾಗ ಪಿ ಆಫ್ ಪಿ ಬೆಸ್ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಪಿ ಆಫ್ ಪಿ. ಅನುಕೂಲಿಸುವ ಫಲಿತಗಳು ಇವು 3. ಅದಕ್ಕೆ ನಾವೇನು ಕೇಳ್ತೀವಿ, ನಂಬರ್ ಆಫ್ ಬಿ ಅಂತ ಬರ್ಕೊಂಡು ಇವಾಗ ಎರಡದಪ್ಪ ನಂಬರ್ ಆಫ್ ಬಿ 3 ಅದಾವ. ಇಲ್ಲಿ ಬರೀರಿ ನಂಬರ್ ಆಫ್ ಬಿ ಬೈ ನಂಬರ್ ಆಫ್ ಒಟ್ಟು ಫಲಿತಗಳು. ಅನುಕೂಲಿಸುವ ಫಲಿತಗಳು ಒಟ್ಟು ಫಲಿತಗಳು. ಅನುಕೂಲಿಸುವ ಫಲಿತಗಳು 3, ಒಟ್ಟು ಫಲಿತಗಳು 6. ಇವೆರಡು ಛೇದ ಹೋಗ್ತಾವು. 3 1 3 3 2 6, ಉತ್ತರ ಬಂದ್ಬಿಡ್ತು 1/2. ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ಇದಕ್ಕೆ ನಿಮ್ಗೆ 3 ಅಂಕ ಕೇಳ್ತಾನಪ್ಪ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 14ನೇ ಪ್ರಶ್ನೆ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ಇಲ್ಲಿ 6 ಪ್ರಶ್ನೆಗಳದ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈ 52 ಕಾರ್ಡ್ ಅಂದಾಗ ಏನಾಗ್ಬಿಡ್ತು ನಮ್ದು, ಮೊದಲನೇದು ಒಟ್ಟು ಪ್ರಾಥಮಿಕ ಫಲಿತಗಳ ಬಂದ್ಬಿಟ್ಟು ಒಟ್ಟು ಫಲಿತಗಳು. ಆ ಒಟ್ಟು ಫಲಿತಗಳ ಸಂಕೇತ ನಮ್ದೇನಪ್ಪ, ನಂಬರ್ ಆಫ್ ಎಸ್ ಅಂತ ಬರ್ಕೋದು ನಾವು. ಎಲ್ಲಾಕ ನೋಡಿ ಛೇದ ಪದ ಇವಾಗ 52 ಬರ್ತೈತಿ. ಓಕೆ, ಈಗ ಒಂದನೇ ಪ್ರಶ್ನೆ. ಒಂದು ಕೆಂಪು ರಾಜವನ್ನು ನಾವು ತಗೊಳ್ಳೋಣ. ಒಂದು ಕೆಂಪು ರಾಜ ನೀವು ಬರೀರಿಲಿ. ಒಂದು ಕೆಂಪು ರಾಜ್ಯವನ್ನು ಪಡೆಯುವ ಸಂಭವನೀಯತೆ ಅಂತ ಬರ್ಕಿಂದ ಈಕ್ವಲ್ ಟು ಒಟ್ಟು ಅನುಕೂಲಿಸುವ ಫಲಿತಗಳು ಒಟ್ಟು ಫಲಿತಗಳು. ಇವಾಗ ನಾನು ಸಂಕೇತ ಪ್ರಕಾರ ಎ ಅಂತ ತಗೊಂಡ್ಬಿಡ್ತೀನಿ. ಅದನ್ನ ಒಂದನೇ ಪ್ರಶ್ನೆಗೆ ಪಿ ಆಫ್ ಎ ಅಂತೇಳಿ ನೇರವಾಗಿ ಬರ್ತೀನಿ. ಪಿ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ಎ ಬೈ ನಂಬರ್ ಆಫ್ ಎಸ್. ನೋಡ್ರಿ ಇದು ನೆನಪಿಟ್ಕೋರಿ ನೀವು, ಎಲ್ಲಕ್ಕೂ ನಂಬರ್ ಆಫ್ ಎಸ್ ಅಂತೂ ಇದು ಫಿಕ್ಸ್. ಇನ್ನು ನಮಗೆ ಬೇಕಾಗಿರೋದು ಏನದ ಒಂದೇ ಪ್ರಶ್ನೆ ನೋಡ್ರಿ. ಒಂದು ಕೆಂಪು ರಾಜ, ನೀವು ಇಸ್ಪಟ್ ಕಾರ್ಡ್ನಾಗ ರಾಜ ಎಷ್ಟು ಇರ್ತಾವ ನಿಮ್ಗೆ ಆಲ್ರೆಡಿ ಗೊತ್ತು, 4 ಇರ್ತಾವ. 2 ಕರಿ ರಾಜ, 2 ಕೆಂಪು ರಾಜ. ಹಾಗೆ ನಮ್ಮ ಕೆಂಪು ರಾಜ ಪಡೆಯುವ ಸಂಬಂಧಿತ ಎಷ್ಟು ಅಂತ ಕೇಳಿದಾಗ 2 ರಾಜಗಳು ಇರ್ತಾವ ಕೆಂಪು, ಹಾಗಾಗಿ 2 ಹಾಕಿದೆ. ಒಟ್ಟು ಇಸ್ಪಟ್ ಕಾರ್ಡ್ ಇಟ್ಟದಪ್ಪ 52. ಹಾಗಾಗಿ 52. ಇಸ್ಪಟ್ ಕಾರ್ಡ್ ಯಾವುದೇ ಪ್ರಶ್ನೆ ಬಂದ್ರೆ ನಿಮ್ದು ಛೇದ ಪದ 52 ಆಗಿರ್ಬೇಕು. ಇದು ಛೇದ ಹೋಗ್ತಿತ್ತು, ಛೇದ ಹಾಕ್ರಿ. 2 1 2 2 2 4 5 ಐತಿ. 4 ಹೋದ್ರೆ 1 ಉಳಿತು, 12 ಆಯ್ತು. 2 6 12. ಇದು ಮೊದಲನೇ ಪ್ರಶ್ನೆ ಉತ್ತರ 1/26. ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ಏನಪ್ಪ? ಎರಡನೇ ಪ್ರಶ್ನೆ, ಒಂದು ಮುಖ ಕಾರ್ಡ್, ಫೇಸ್ ಕಾರ್ಡ್ ಅಂತ ಕರಿತೀವಪ್ಪ ಇಂಗ್ಲೀಷ್ನಾಗದ್ರಾಗ. ಫೇಸ್ ಕಾರ್ಡ್ ಎಷ್ಟು ಇರ್ತಾವಪ್ಪ? ಒಟ್ಟು 52 ಕಾರ್ಡ್ನಾಗ ಫೇಸ್ ಕಾರ್ಡ್ ನೋಡ್ರಿ. ಮುಖ ಇರ್ತಕ್ಕಂಥ ರಾಜ, ಒಂದು ರಾಜ ರೀ, ಮತ್ತೊಂದು ಏನೋ ಒಂದು ಯಾವುದು ರಾಣಿ ಕೂಡ ಮುಖ ಇರ್ತೈತಿ. ಮತ್ತೆ ಅಲ್ಲಿ ಒಂದು ಜಾಕ್ ಅಂತ ಇರ್ತೈತಿಪ್ಪ, ಜಾಕ್ ಕಾರ್ಡ್ ಅಂತ ಹೇಳಿರ್ತೈತಿ. ಆ ಜಾಕ್ ಕಾರ್ಡ್ಗೂ ಕೂಡ ಏನಿರ್ತೈತಪ್ಪ ಅಂದ್ರೆ ಮುಖ ಇರ್ತೈತಿ. ಅಂದ್ರೆ ಒಂದು 4 ಟೈಪ್ದು ನಿಮ್ಗೆ ಕಾರ್ಡ್ ಇರ್ತಾವ ಅಲ್ಲಿ. ಹಾಗಾಗಿ 4 ಕಾರ್ಡ್ದಾಗ ಏನಪ್ಪ ಅಂದ್ರೆ ನೋಡಿ, ಪ್ರತಿಯೊಂದ್ರಾಗ 3 ಅಂದಾಗ ಒಟ್ಟು 12 ಮುಖ ಇರ್ತಕ್ಕಂಥ ಕಾರ್ಡ್ಗಳು ಇರ್ತಾವು ಅಂದಂಗ. ಹಾಗಾಗಿ ನಮ್ಮ ಸೂತ್ರ ಏನಾಗ್ತದೆ ನೋಡ್ರಿ, ಇವಾಗ ಮುಖ ಇರ್ತಕ್ಕಂಥ ಕಾರ್ಡ್ ತಗೊಳತ್ತೀವಿ ನಾವು. ನಂಬರ್ ಪ್ರೊಬೆಬಿಲಿಟಿ ಆಫ್ ಬಿ ಅಂತ ತಗೋಣ. ಆ ಮುಖದ ಕಾರ್ಡನ್ನು ಪಡೆಯುವ ಸಂಭವನೀಯತೆ ಅಂತ ಬರ್ಕೊರಿ ನೀವು ಕನ್ನಡ ಒಂದು ಲೈನ್ ಹಾಕಿ ಬರೋದನ್ನ. ಇಲ್ಲಿ ನಂಬರ್ ಆಫ್ ಬಿ ಬೈ ನಂಬರ್ ಆಫ್ ಎಸ್ ಆಗಿಬಿಡ್ತೈತಿ ಇವಾಗ ಸಂಕೇತ ಪ್ರಕಾರ ಸೂತ್ರ. ಅಂದ್ರೆ ಫೇಸ್ ಕಾರ್ಡ್ ಸೆಟ್ ಅದಪ್ಪ, ಅಲ್ಲಿ ಮುಖವನ್ನು ಹೊಂದಿರ್ತಕ್ಕಂಥ ಕಾರ್ಡ್ಗಳು 12 ಆಯ್ತು. ಒಟ್ಟು ಕಾರ್ಡ್ಗಳು ಎಷ್ಟದಪ್ಪ ಅಂದ್ರೆ 52 ಅದಾವು. ಇವಾಗ ನೋಡ್ರಿ, ಇದು ಎಷ್ಟರ 6ರಲ್ಲಿ ಛೇದ ಹೋಗ್ತೈತಿ, ಇದು 6ರಲ್ಲಿ ಹೋಗಂಗಿಲ್ಲ, ಅದು 4ರಲ್ಲಿ ಹೋಗ್ತೀರಿ. ಇದು 4 3 12, ಇದು 4 1 4, 5ರಾಗ 4 1 ಉಳಿತು, 12 ಆಯ್ತು. 4 3 12, ಉತ್ತರ ಬಂದ್ಬಿಡ್ತು 3/13.
ಓಕೆ ವಿದ್ಯಾರ್ಥಿಗಳೇ, ಈ ಲೆಕ್ಕ ಬಿಡ್ಸಾಕ ಯಾರಿಗೆ ಇಸ್ಪಟ್ ಕಾರ್ಡ್ ಬಗ್ಗೆ ನಾಲೆಜ್ ಅದ ಅವ್ರಿಗೆ ಮಾತ್ರ ಇದು ಅರ್ಥ ಆಗ್ತೈತಿ. ನಿಮ್ಗಲ್ಲಿ ಎಲ್ಲ ಕಾರ್ಡ್ಸ್ಗಳ ಬಗ್ಗೆ ಐಡಿಯಾ ಇರಬೇಕು, ಎಷ್ಟು ವಿಧದ ಕಾರ್ಡ್ಸ್ ಇರ್ತಾವ ಯಾಕಂದ್ರೆ. ಇನ್ನು ನೆಕ್ಸ್ಟ್, ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್. ನಾಗ ಹೇಳಿದೆ ನಾನು, ಕೆಂಪು ಬಣ್ಣದ್ದು ಎಷ್ಟು ಇರ್ತಾವಪ್ಪ ಅಂದ್ರ 26 ಕಾರ್ಡ್ ಇರ್ತಾವ. ಕರಿ ಬಣ್ಣದ್ದು 26 ಕಾರ್ಡ್ ಇರ್ತಾವ. ಅಲ್ಲಿ ಕೆಂಪು ಬಣ್ಣದೊಳಗು 2 ಕಾರ್ಡ್ ಬರ್ತಾವ, 2 ಟೈಪ್, ಒಂದು ಹಾರ್ಟ್, ಇನ್ನೊಂದು ಡೈಮಂಡ್. ಹಾಗಾದ್ರೆ ಹಾರ್ಟ್ದಾಗ ಮುಖದ ಕಾರ್ಡ್ 2 ಇರ್ತಾವ, ಹಾರ್ಟ್ದಾಗ 3 ಮುಖದ ಇರ್ತಾವ, ಡೈಮಂಡ್ದಾಗ ಮುಖದ ಕಾರ್ಡ್ 3 ಇರ್ತಾವ. ಅಂದ್ರೆ ಒಟ್ಟು ಕೆಂಪು ಬಣ್ಣದ್ದು 6 ಮುಖದ ಕಾರ್ಡ್ ಆಗಿಬಿಟ್ಟು. ಹಾಗಾಗಿ ನಾವು ಇವಾಗ ಏನಾಗ್ತೈತಪ್ಪ ನಮ್ಮ ಸೂತ್ರ. ಈಗ 3ನೇ ಪ್ರಶ್ನೆ ನೋಡ್ರಿ, ಇದನ್ನ ಸಿ ತೋಣ, ಪ್ರೊಬೆಬಿಲಿಟಿ ಆಫ್ ಸಿ. ಇವಾಗ ನಂಬರ್ ಆಫ್ ಸಿ ಬೈ ನಂಬರ್ ಆಫ್ ಎಸ್. ನಾನು ಆಲ್ರೆಡಿ ಹೇಳಿದೆ ನಿಮಗ, ಒಟ್ಟು 12 ಮುಖದ ಕಾರ್ಡ್ ಇರ್ತಾವ. ಮೇಲೆ ತೊಗೊಂಡಿದೆ 6 ಕರಿ ಬಣ್ಣದ್ದು, 6 ಕೆಂಪು ಬಣ್ಣದ್ದು. ಇವಾಗ ನಾವು ನೋಡ್ರಿ ಇಲ್ಲಿ ಏನಾದ ಪ್ರಶ್ನೆ, ಇದು 3ನೇ ಪ್ರಶ್ನೆ. ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಅಂತ ಕೇಳ್ಯಾನವ. ಹಾಗಾಗಿ ಕೆಂಪು ಬಣ್ಣದ ಒಟ್ಟು ಮುಖದ ಕಾರ್ಡ್ಗಳು 6, ಒಟ್ಟು ಇಸ್ಪಟ್ ಕಾರ್ಡ್ ಎಷ್ಟಪ್ಪ ಅಂದ್ರೆ 12. ಇದು ಮತ್ತೆ ಛೇದ ಹಾಕ್ರಿ. ಇದ ಏನಾಗ್ತೈತಿ ನೋಡ್ರಿ, ಛೇದ ಹಾಕ್ರಿ ವಿದ್ಯಾರ್ಥಿಗಳೇ. ಇವಾಗ ನೋಡಿದು 2 3 6, ಇದು 2 2 4, 1 ಉಳಿತು, 12 ಆಯ್ತು, 2 6 12. ಈಗ 3 ಮತ್ತು 26 ಛೇದ ಹೋಗಂಗಿಲ್ಲ, ಹಾಗಾಗಿ ಅಷ್ಟೇ ಬಿಟ್ಟು 3/26. ಇನ್ನು ಇವಾಗ ಮುಂದಿನ ಪ್ರಶ್ನೆ ಏನು ಬಿಡಿಸೋಣ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ಏನದ ನೋಡ್ರಿ. 4ನೇ ಪ್ರಶ್ನೆ, ಹಾರ್ಟ್ನ ಜಾಕ್. ಈ 4 ಕಾರ್ಡ್ಗಳದಾವು. ಹಾರ್ಟ್ನ ಜಾಕ್ ಎಷ್ಟಪ್ಪ ಅಂದ್ರೆ, ಜಾಕ್ 4 ಜಾಕ್ ಇರ್ತಾವ, 2 ರೆಡ್ ಜಾಕ, 2 ಬ್ಲ್ಯಾಕ್ ಜಾಕ. ಈಗ ಬರೀ ಹಾರ್ಟ್ನ ಜಾಕ್ ಅಂತ ಕೇಳಿದಾಗ ಹಾರ್ಟ್ ಕಾರ್ಡ್ 13 ಇರ್ತಾವ. 13ರಾಗ ಒಂದೇ ಜಾಕ್ ಇರ್ತೈತಪ್ಪ. ಹಾಗಾಗಿ ಹಾರ್ಟ್ನ ಜಾಕ್ ಅನ್ನ ಏನಾಗ್ತದೆ ನಮ್ದು ಇವಾಗ, ಪಿ ಆಫ್ ಪ್ರೊಬೆಬಿಲಿಟಿ ಆಫ್ ಡಿ, ನಂಬರ್ ಆಫ್ ಡಿ ಬೈ ನಂಬರ್ ಆಫ್ ಎಸ್. ಇವಾಗ ಪಿ ಆಫ್ ಜಾಕ್ ಅಂತ ಬರ್ತಾರೆ, ಜಾಕ್ ಅಂತ ಬರ್ಕೊಂಡ್ಬಿಡ್ರಿ. ಜಾಕ್ ಕಾರ್ಡ್, ಹಾರ್ಟ್ನ ಜಾಕ್ ಎಷ್ಟಿರ್ತೈತಿ, ಜಾಕ್ ಕಾರ್ಡ್ 1 ಇರ್ತೈತಿ. ಒಟ್ಟು ಕಾರ್ಡ್ಗಳು 52 ಇರ್ತೈತಿ. ಹಾಗಾಗಿ ಉತ್ತರ ಬಂದ್ಬಿಡ್ತು 1/52. ಇನ್ನು 13ನೇದು 5ನೇ ಪ್ರಶ್ನೆ, ಒಂದು ಸ್ಪೇಡ್. ವಿದ್ಯಾರ್ಥಿಗಳೇ, ಸ್ಪೇಡ್ ಕಾರ್ಡ್ಗಳು 13 ಇರ್ತಾವ, ಹಾರ್ಟ್ ಕಾರ್ಡ್ಗಳು 13 ಇರ್ತಾವ, ಡೈಮಂಡ್ ಕಾರ್ಡ್ಗಳು 13 ಇರ್ತಾವ, ಕ್ಲಬ್ ಕಾರ್ಡ್ಗಳು 13. ಈ ತರ 4 ಟೈಪ್ಸ್ ಇರ್ತಾವ ಇಸ್ಪಟ್ನ್ಯಾಗ. ಅದ್ರಾಗ ಒಂದು ಸ್ಪೇಡ್ ಕಾರ್ಡ್ ಅಂದಾಗ ನಮ್ದೇನಾಯ್ತು ನೋಡ್ರಪ್ಪ, ಇವಾಗ ಪಿ ಆಫ್ ಇ ಇಸ್ ಈಕ್ವಲ್ ಟು ನಂಬರ್ ಆಫ್ ಇ ಬೈ ನಂಬರ್ ಆಫ್ ಎಸ್. ನಂಬರ್ ಆಫ್ ಇ, ಸ್ಪೇಡ್ ಕಾರ್ಡ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 13 ಬಾಗ್ಲೆ 52. 13 1 13 4 52. ಉತ್ತರ ಬಂದ್ಬಿಡ್ತು 1/4. ಇನ್ನು 6ನೇ ಪ್ರಶ್ನೆ, ಇದರಲ್ಲಿ ಕೊನೆ ಪ್ರಶ್ನೆ, ಡೈಮಂಡ್ನ ರಾಣಿ ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ. ನೋಡ್ರಿ, ಡೈಮಂಡ್ ಅನ್ನು ಕೂಡ 13 ಇರ್ತಾವ. ಅದ್ರ ಕಾರ್ಡ್ ಯಾವಪ್ಪ, 2 ಕಾರ್ಡ್ಗಳನ್ನ ಯಾವ ಇರ್ತಪ್ಪ, 2 ನಂಬರ್ ಕಾರ್ಡ್ ಇರ್ತೈತಿ, 3 ನಂಬರ್ ಕಾರ್ಡ್, 4 ನಂಬರ್ ಕಾರ್ಡ್. ಅದೇ ತರ ಏನಪ್ಪಾ, ಒಂದು ರಾಣಿ ಇರ್ತೈತಿ, ಒಂದು ರಾಜ ಇರ್ತೈತಿ, ಪ್ರತಿಯೊಂದು ವಿಧದಾಗ. ನಮಗೀಗ ಡೈಮಂಡ್ನ ರಾಣಿ ಕೇಳ್ಯಾನವ. ಡೈಮಂಡ್ನ ರಾಣಿ ಅಂದಾಗ ನಮಗೇನಾಗ್ತೈತಪ್ಪ ಅಂದ್ರೆ ಪಿ ಆಫ್ ಎಫ್ ಅಂತ ತಗೊಳ್ಳೋಣ, ನಂಬರ್ ಆಫ್ ಎಫ್ ಬೈ ನಂಬರ್ ಆಫ್ ಎಸ್. ಓಕೆ, ನಂಬರ್ ಆಫ್ ಎಫ್ ಕಾರ್ಡ್ಗಳು ಎಷ್ಟದಪ್ಪ ಇವಾಗ ಇದ್ರಾಗ, ನಂಬರ್ ಆಫ್ ರಾಣಿ, ಡೈಮಂಡ್ನ ರಾಣಿ ಒಂದೇ ಇರ್ತೈತಿ. ನಂಬರ್ ಆಫ್ ಎಸ್ ಅಂದ್ರೆ ಅದಂದ್ರೆ ನಿಮ್ಗೆ 52 ಫಿಕ್ಸ್ ಅಲ್ಲ. ಈಗ 1/52. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಮಾಡಿದ್ರೆ ನಿಮ್ಗೇನು ಮಾಡ್ತಾನಪ್ಪ, ಈ ಪ್ರಶ್ನೆ ಏನು ಕೊಟ್ಟಂದ್ರೆ ಇಲ್ಲಿ ಆಪ್ಷನ್ಸ್ ನಿಮ್ಗೆ 6 ಉಪ ಪ್ರಶ್ನೆಗಳದಾವು. ನಿಮ್ಗೆ 2 ಅಂಕ ಕೇಳಿದ್ರೆ 2 ಕೇಳ್ತಾನ, 3 ಅಂಕ ಕೇಳಿದ್ರೆ 3 ಕೇಳ್ತಾನ. ಓಕೆ ವಿದ್ಯಾರ್ಥಿಗಳು, ಇಷ್ಟು ಮಾಡಿದಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿದ್ದಕ್ಕೆ ಸಂಬಂಧಪಟ್ಟ ಅಂಕಗಳು ನಿಮಗೆ ಸಿಗ್ತಾವು. ನಾವಿವಾಗ ಬಿಡ್ಸೋಣ 15ನೇ ಪ್ರಶ್ನೆ. ಇದು ಕೂಡ ನೋಡ್ರಿಪ್ಪ, ಇಸ್ಪಟ್ ಕಾರ್ಡ್ ಮೇಲಿಂದ ಕಾರ್ಡ್ ಐತಿ. ಇನ್ನು 15, ಡೈಮಂಡ್ ಚಿಹ್ನೆ ಇರುವ 5 ಕಾರ್ಡುಗಳಾದ 10 ಜಾಕ, ರಾಣಿ, ರಾಜ ಮತ್ತು ಏಸ್ಗಳನ್ನು ಅವುಗಳ ಮುಖ ಕೆಳಕ್ಕೆ ಇರುವಂತೆ ಚೆನ್ನಾಗಿ ಬೆರೆಸಲಾಗಿದೆ. ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಆರಿಸಲಾಗಿದೆ. ಆ ಕಾರ್ಡ್
ರಾಣಿ ಆಗಿರುವ ಸಂಭವನೀಯತೆ ಎಷ್ಟು? ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿ ಇರಿಸಿ ಎರಡನೇ ಕಾರ್ಡನ್ನು ಆರಿಸಿದಾಗ ಅದು ಒಂದು ಏಸ್, ಒಂದು ರಾಣಿ ಆಗಿರುವ ಸಂಭವನೀಯತೆ ಎಷ್ಟು? ಇಲ್ಲಿ ನೋಡ್ರಿ ಮ್ಯಾಲೆ ಏನದ, ಡೈಮಂಡ್ ಚಿಹ್ನೆ ಇರುವ 5 ಕಾರ್ಡ್ಗಳದ. 10 ಜಾಕ್, ರಾಣಿ, ರಾಜ ಮತ್ತು ಏಸ್ಗಳನ್ನು ಅವುಗಳ ಮುಖ ಕೆಳಗೆ ಇರುವಂತೆ ಬೆರೆಸಲಾಗಿದೆ. ಈ 5 ಕಾರ್ಡನ್ನೇ ತೊಗೊಂಡ್ರಪ್ಪ ಚೆನ್ನಾಗಿ ಬೆರ್ಸೋಣ. ಅಂದ್ರೆ ನಾವು ಇವಾಗಿಲ್ಲಿ ವಿದ್ಯಾರ್ಥಿಗಳು ಇವಾಗ ಎಷ್ಟಪ್ಪ ಅಂದ್ರೆ ನಾವು ಅವ್ನು ಬರ್ದಾನ ಡೈಮಂಡ್ ಚಿಹ್ನೆ ಇರುವ 5 ಕಾರ್ಡ್ ಅಂತ ತೊಗೊಳೋಣ. ಆಗ ನಮ್ದು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಂಬರ್ ಆಫ್ ಎಸ್ 5 ಆಗಿಬಿಡ್ತು. ನಂಬರ್ ಆಫ್ ಎಸ್ = 5. ಒಟ್ಟು ಪ್ರಾಥಮಿಕ ಘಟನೆಗಳ ಸಂಖ್ಯೆ 5 ಆಯ್ತು. ಇನ್ನು ನಮ್ಗೆ ಒಂದೇನಪ್ಪ, ಯಾವ್ಯಾವ 5 ಕಾರ್ಡ್ ಅವು ನೆನಪಿರ್ಲಿ ನಿಮ್ಗೆ. ಜಾಕ್ ಐತಿ, 10 ನಂಬರ್ ಕಾರ್ಡ್ ಅದ. ಜಾಕ, ರಾಣಿ, ರಾಜ ಮತ್ತು ಏಸ್ ಈ ಕಾರ್ಡ್ಗಳಲ್ಲಿ ಅದಾವು. ಹಾಗಾಗಿ ಈಗ ಒಂದನೇ ಪ್ರಶ್ನೆ ಕೇಳೋಣ, ಆ ಕಾರ್ಡ್ ರಾಣಿ ಆಗಿರುವ ಸಂಭವನೀಯತೆ ಎಷ್ಟು? ಇದು ಮೊದಲನೇ ಪ್ರಶ್ನೆಪ್ಪ ನಮಗ. ಪಿ ಆಫ್ ರಾಣಿ ಅಂತ ಬರ್ಕೊಳ್ಳಿ, ರಾಣಿನ ಬರ್ಕೊಳ್ಳಿ. ಪಿ ಆಫ್ ರಾಣಿ ಆಗಿರುವ ಸಂಭವನೀಯತೆ ಅಂದ್ರೆ ನಮಗಿಲ್ಲಿ ಇದಾಗ ರಾಣಿ ಐತೆನಪ್ಪ, ಐತಿ. ಎಷ್ಟು ರಾಣಿ ಅದಪ್ಪ? ಒಂದೇ ರಾಣಿ ಐತಿ. ಹಾಗಾಗಿ ನಾನು ಇವಾಗ ನಂಬರ್ ಆಫ್ ರಾಣಿ ಬೈ ನಂಬರ್ ಆಫ್ ಒಟ್ಟು ಫಲಿತಗಳು, ನಮ್ಮ ನಂಬರ್ ಆಫ್ ಎಸ್. ಈಗ ನಾವು ನಂಬರ್ ಆಫ್ ಎಸ್ 52 ತೊಗೊಳೋಣ. ಯಾಕವ 5 ಕಾರ್ಡ್ ತೊಗೊಳೋಣ. ಹಾಗಾಗಿ ನಾನು ಇಲ್ಲಿ 5 ಬರೀತು. ನಾವು ರಾಣಿ ಒಂದೇ ಐತಿ, ಹಾಗಾಗಿ 1/5. ಇನ್ನು ಮತ್ತೆ ಎರಡನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಎರಡನೇ ಪ್ರಶ್ನೆಕ ಒಂದು ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿರಿಸಿ ಈ 5ರಾಗ ರಾಣಿಯನ್ನು ತೆಗೆದು ಹಾಕ್ಬಿಡ್ತಾನ. ಇವಾಗ ಎಷ್ಟದಪ್ಪ? ಎರಡನೇ ಪ್ರಶ್ನೆಕ ನಂಬರ್ ಆಫ್ ಎಸ್ ಎಷ್ಟಾಗ್ಬಿಡ್ತು? ಒಟ್ಟು ಫಲಿತಗಳು 4 ಆಗಿಬಿಟ್ಟು. 4 ಉಳಿದು. ಇವು ಉಳಿದು ನಮ್ಮ ಹತ್ರ 10 ಐತಿ. ಜಾಕ, ರಾಜ ಮತ್ತು ಏಸ್ ಇವುಗಳನ್ನೇ ಪ್ರಶ್ನೆ ಕೇಳಬೇಕವ. ಕೇಳಿದ್ರೆ ಮಾತ್ರ ಇದು ಸಿಗ್ತೈತಿ. ಇಲ್ಲ ಯಾಕಂದ್ರೆ 0 ಬಂದ್ಬಿಡ್ತೈತಿ, ಯಾವುದೇ ಮಾತು ಬೇರೆ ಕೇಳೋಣ. ಇವಾಗ ಏನ್ ಕೇಳೋಣಪ್ಪ, ಇಲ್ಲಿ ಒಂದು ಏಸ್ ಆಗಿರುವ ಸಂಭವನೀಯತೆ ಎಷ್ಟು? ನೀವು ಬರೀರಿ ಪಿ ಆಫ್ ಏಸ್. ಇಲ್ಲಿ ನಂಬರ್ ಆಫ್ ಏಸ್ ಎಷ್ಟು ಅದಾವ ಬರೀಕೋಬೇಕು. ಮತ್ತು ಒಟ್ಟು ಫಲಿತಗಳು ಇವಾಗ ಎರಡನೇ ಸಲ ಎಷ್ಟದಪ್ಪ? ಇದು ಎಸ್ ಡ್ಯಾಸ್ ಬೇಕು. ಎಷ್ಟದಪ್ಪ? 4 ಅದಾವ. ಒಂದು ರಾಣಿ ಕಾರ್ಡ್ ಪಕ್ಕಕ್ಕೆ ಇರಿಸಿಲ್ಲ ನಾವು. ಹಾಗಾಗಿ ಏಸ್ ಕಾರ್ಡ್ ಒಂದೇ ಅದ. ಇದನ್ನ ನೋಡ್ರಿ. ಹಾಗಾಗಿ ನಂಬರ್ ಆಫ್ ಎಸ್ 4. ಇದು ಉಟ್ಟು ಬಂದು ಇದು ಎ ಉತ್ತರ ಆಯ್ತು. ಇನ್ನು ಬಿ ಇನ್ನೊಂದು ಪ್ರಶ್ನೆ ಐತಿ. ಇವಾಗ ಬಿ ಏನಪ್ಪ? ಅದು ಬಿ ಪ್ರಶ್ನೆ ಉತ್ತರ, ಒಂದು ರಾಣಿ ಆಗಿರುವ ಸಂಭವನೀಯತೆ ಎಷ್ಟು? ಬರೀನ ಪಿ ಆಫ್ ರಾಣಿ ನಂಬರ್ ಆಫ್ ರಾಣಿ ಕಾರ್ಡ್ಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳು. ಎರಡನೇ ಸಲ ಎಷ್ಟು ಫಲಿತಗಳು ರಾಣಿ ತೆಗೆದ. ನಾವು ಆಲ್ರೆಡಿ ರಾಣಿಯನ್ನು ತೆಗೆದು ಇಟ್ಟಿವು ಪಕ್ಕಕ್ಕೆ. ಆಗ ರಾಣಿಗಳೇ ಇಲ್ಲ. ನಮಗಿರುವ 4 ಕಾರ್ಡ್ಗಳು ಯಾವ್ದಪ್ಪ? ರಾಣಿಯನ್ನು ಹೊರತುಪಡಿಸಿ 10 ಅದ, ಜಾಕ್ ಅದ, ರಾಜ ಮತ್ತು ಏಸ್. ಹಾಗಾಗಿ ರಾಣಿಯನ್ನು ಬಿಟ್ರೆ ಇದು 0/4 ಬಂದ್ಬಿಡ್ತು. 0ನ ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ಉತ್ತರ 0ನೇ. ಆಗ ನಿಮ್ಮ ಉತ್ತರ ಮುಗೀತು. ಇದು 3 ಅಂಕ ಕೇಳ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳು. ಇವಾಗ ನಾವು ಬಿಡಿಸೋಣ 16ನೇ ಪ್ರಶ್ನೆ. 12 ದೋಷಪೂರಿತ ಪೆನ್ನುಗಳು ಆಕಸ್ಮಿಕವಾಗಿ 132 ಪೆನ್ನುಗಳೊಂದಿಗೆ ಸೇರಿಕೊಂಡಿವೆ. ಒಂದು ಪೆನ್ನನ್ನು ನೋಡಿದ ಕೂಡಲೇ ಅದು ದೋಷಪೂರಿತವೇ ಅಲ್ಲವೇ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಓಕೆ ವಿದ್ಯಾರ್ಥಿಗಳೇ, ಸುಲಭವಾದಂಥ ಪ್ರಶ್ನೆ. ಎಲ್ಲಕ್ಕೂ ಒಂದೇ ಮಾದರಿ ಸೂತ್ರ ಇತ್ತಪ್ಪ. ಅನುಕೂಲಿಸುವ ಫಲಿತಗಳು ಒಟ್ಟು ಫಲಿತಗಳ ಸಂಖ್ಯೆ 2 ಭಾಗ ಹಾಕಿದಾರ ನಮಗೆ ಸಿಕ್ಬಿಡ್ತೈತಿ. ಇವಾಗ ಫಸ್ಟ್ ನಾವು ಏನು ಮಾಡ್ಬೇಕಪ್ಪ? ನಂಬರ್ ಆಫ್ ಎಸ್ ಬರ್ಕೋಬೇಕು. ಒಟ್ಟು ಫಲಿತಗಳು ಬೇಕು. 12 ದೋಷಪೂರಿತ ಪೆನ್ನುಗಳು ಅದಾವು. 12 ದೋಷಪೂರಿತ ಪ್ಲಸ್ ಮತ್ತು 132 ಉತ್ತಮ ಪೆನ್ನುಗಳು ಅದಾವು. 2 ಕೂಡಿಸ್ತೀವಿ 144 ಆಗಿಬಿಡ್ತು. ಎಷ್ಟಾಗ್ಬಿಡ್ತಪ್ಪ? ನಂಬರ್ ಆಫ್ ಎಸ್ ಒಟ್ಟು ಪ್ರಾಥಮಿಕ ಫಲಿತಗಳು 144. ನಮಗೆ ಕೇಳಿದ್ದೇನಿದೆ ಇವಾಗ? ಒಂದು ಕ್ವಶನ್ ಇಲ್ಲ. ಹೊರತೆಗೆಯುವ ಒಂದು ಪೆನ್ನು ಉತ್ತಮವಾಗಿರುವ ಸಂಭವನೀಯತೆ. ಈಗ ಬರ್ಕೋರಿ ಪ್ರೊಬೆಬಿಲಿಟಿ ಆಫ್ ಇ. ಒಂದೇ ಪ್ರಶ್ನೆ. ಪ್ರೊಬೆಬಿಲಿಟಿ ಆಫ್ ಇ ನಂಬರ್ ಆಫ್ ಇ ಬೈ ನಂಬರ್ ಆಫ್
ಎಸ್. ನಂಬರ್ ಆಫ್ ಇ ಅಂದ್ರೆ ಯಾವುದ್ರ ಸಂಬಂಧಿತ ಕಂಡು ಅದರ ಸಂಖ್ಯೆ, ಉತ್ತಮವಾಗಿರುವ ಪೆನ್ನುಗಳ ಸಂಖ್ಯೆ ಎಷ್ಟದ? ಆಕಸ್ಮಿಕ 132 ಉತ್ತಮ ಪೆನ್ನುಗಳದ. ಹಾಗಾಗಿ ನೀವು ಇಲ್ಲಿ ನಿಮ್ಮ ನಂಬರ್ ಆಫ್ ಇ ಎಷ್ಟು ಬರ್ತಿ? 132. ನಂಬರ್ ಆಫ್ ಎಸ್ ಎಷ್ಟಪ್ಪ? ಒಟ್ಟು ಪ್ರಾಥಮಿಕ ಘಟನೆಗಳು ಎಷ್ಟಾವು? 144. ಇವಾಗ ಛೇದ ಹೋಗ್ತಿದ್ರೆ ಛೇದಕ್ಕೆ 2 ಸಮಸಂಖ್ಯೆ ಅದಾವು, 2 ಭಾಗ ಹೋಗ್ತಾವ. 2 6 12, 13 12 ಕಳೆದ್ರೆ 1 ಉಳಿತು, ಮತ್ತು ಇದು 12 ಆಯಿತು. 2 6 12, ಇದು 2 7 14, 2 2 4, ಮತ್ತು 2 ಸಮಸಂಖ್ಯೆ ಬಂದ್ಬಿಟ್ಟು 2 3 6, 2 3 6, ಇದು 2 3 6 1 ಉಳಿತು, 2 4, 2 3 6, 2 6 12, 36 ಬಂದ್ಬಿಡ್ತು. ನೆಕ್ಸ್ಟ್ 3 1 3 1, ಇದು 3 1 3 2, ಉತ್ತರ ಬಂದ್ಬಿಡ್ತು 11/12. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಇದಕ್ಕಿರ್ತಕ್ಕಂಥ ಒಟ್ಟು ಅಂಕಗಳು ನಿಮ್ಗೆ ಸಿಕ್ಕೇ ಸಿಗ್ತಾವೆ. ಇನ್ನು 17ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, 17ನೇ ಪ್ರಶ್ನೆ ಹೇಗಿದೆ? 20 ಬಲ್ಬ್ಗಳ ಒಂದು ಗುಂಪಿನಲ್ಲಿ 4 ಬಲ್ಬ್ಗಳು ದೋಷಪೂರಿತವಾಗಿವೆ. ಗುಂಪಿನಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬ್ ಅನ್ನು ಹೊರತೆಗೆಯಲಾಗಿದೆ. ಅದು ದೋಷಪೂರಿತ ಆಗಿರುವ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳು ಇವಾಗ ಮೊಟ್ಟ ಮೊದಲಾಗಿ ಕೇರ್ಫುಲ್ ಆಗಿ ಓದಿ ಪ್ರಶ್ನೆಯನ್ನ. 20 ಬಲ್ಬ್ಗಳು ಒಂದು ಗುಂಪಿನಲ್ಲಿ 4 ಬಲ್ಬ್ಗಳು ದೋಷಪೂರಿತದ. ಒಟ್ಟು ಅಂದ್ರೆ ಇದು ನಮ್ಮ ನಂಬರ್ ಆಫ್ ಎಸ್ ಸೆಟ್ ಆಯ್ತು ಬಲ್ಬ್ಗಳ ಸಂಖ್ಯೆ. 20 ಬಲ್ಬ್ಗಳ ಒಂದು ಗುಂಪು ಐತಿ, 20 ಆಯ್ತು, ನಂಬರ್ ಆಫ್ ಎಸ್ ಆಯ್ತು. ಆ 20ರಾಗ 4 ಬಲ್ಬ್ಗಳು ದೋಷಪೂರಿತದವು, 4 ಬಲ್ಬ್ ಕೆಟ್ಟಿದ್ದದಾವು. ಗುಂಪಿನಿಂದ ಯಾದೃಚ್ಛಿಕ ಒಂದು ಬಲ್ಬನ್ನು ಹೊರತೆಗೆದರೆ ಅದು ದೋಷಪೂರಿತ ಆಗಿರುವ ಸಂಭವನೀಯತೆ ಎಷ್ಟು ಅಂದಾಗ ಈ ನಮ್ದು ನಂಬರ್ ಆಫ್ ಇ ಅನ್ನ ಇವಾಗ ಈ ಪ್ರಶ್ನೆಗೆ 4 ಅಂತ ತಗೊಳ್ತೀವಿ. ಇದನ್ನ ನಮಗೆ ಇದರದ ಸಂಭವನೀಯತೆ ಬೇಕಾಗಿರುತ್ತೆ. ಪಿ ಆಫ್ ಇ ಇಸ್ ಈಕ್ವಲ್ ಟು ನಂಬರ್ ಆಫ್ ಇ ಬೈ ನಂಬರ್ ಆಫ್ ಎಸ್. ಇದು 4/20, 4 1 4 5 20, ಎಷ್ಟು ಬಂದ್ಬಿಡ್ತು? 1/5 ಬಂದ್ಬಿಡ್ತು ಉತ್ತರ. ಇದು 1ನೇ ಪ್ರಶ್ನೆಗೆ ಉತ್ತರ ಮುಗೀತು. ಇನ್ನು ಇಲ್ಲಿ 2ನೇ ಪ್ರಶ್ನೆ ಇನ್ನೊಂದಪ್ಪ. ಏನದು 2ನೇ ಪ್ರಶ್ನೆ? ಇವಾಗ ನಮ್ದು ಒಂದರಲ್ಲಿ ಹೊರತೆಗೆದ ಬಲ್ಬ್ ದೋಷಪೂರಿತವಾಗಿರದಿದ್ದರೆ, ನಮ್ಮ ಈಗ ದೋಷಪೂರಿತ ಬಲ್ಬ್ಗಳು 4 ಅದಾವು. ದೋಷಪೂರಿತವಲ್ಲದ ಬಲ್ಬ್ಗಳು ನಾಟ್ ಡಿಫೆಕ್ಟ್, ದೋಷಪೂರಿತವಲ್ಲದ ಅಂದ್ರೆ ಉತ್ತಮ ಬಲ್ಬ್ಗಳು ಎಷ್ಟಪ್ಪ ಅಂದ್ರೆ 16 ಅದಾವ. 16ರಾಗ ಒಂದು ತೆಗಿತೀವಿ ನಾವು. ದೋಷಪೂರಿತವಾಗಿರದಿದ್ದರೆ ಸಹ ಅದನ್ನು ಬಲ್ಬ್ಗಳ ಗುಂಪಿನಿಂದ ಪ್ರತ್ಯೇಕಿಸಿದೆ. ಈ 20ರಾಗ ನಾವು ಏನ್ ಮಾಡ್ತೀವಪ್ಪ? ಈಗ ನಂಬರ್ ಆಫ್ ಎಸ್ ನೋಡ್ರಿ, ಇವಾಗ ಈ 20ರಂದು ಒಂದು ತೆಗೆದು ಬಿಡ್ತೀವಿ ನಾವು. ಎಷ್ಟು ಉಳಿತು? 19 ಉಳಿತು. ಈಗ ಉಳಿದ ಬಲ್ಬ್ಗಳಿಂದ ಒಂದು ಬಲ್ಬ್ ಅನ್ನು ಯಾದೃಚ್ಛಿಕವಾಗಿ ಹೊರ ತೆಗೆಯದರೆ ಆ ಬಲ್ಬ್ಗಳು ದೋಷಪೂರಿತ ಆಗಿರದ ಸಂಭವನೀಯತೆ ಎಷ್ಟು? ಇವಾಗ ನಮ್ಮ ದೋಷಪೂರಿತವಲ್ಲದ ಬಲ್ಬ್ಗಳು ಎಷ್ಟಿದಪ್ಪ? ಇವಾಗ ಅದನ್ನ ನಾವು ಘಟನೆ ಎ ಅಂತ ಹೇಳೋಣ. ಮೊದಲು 15 ಇದ್ದು 16 ಇದ್ದಪ್ಪ. ಅದ್ರಾಗ ಒಂದು ಬಲ್ಬನ್ನು ಹೊರಗೆ ತೆಗೆದು ಪಕ್ಕಕ್ಕೆ ಇಟ್ಟಿವಿ ನಾವು. ದೋಷಪೂರಿತವಲ್ಲದ ನೋಡಿ, ದೋಷಪೂರಿತ 4 ಬಲ್ಬ್ಗಳು ಅದ ಮೇಲೆ ನೋಡಿರ್ಬೋದು ಪ್ರಶ್ನೆ ಒಳಗೆ. ದೋಷಪೂರಿತವಲ್ಲದ ಅಂದ್ರೆ 20ರಾಗ 4 ಬಿಟ್ಟು 16 ಉಳಿತು. ಹಾಗಾಗಿ ಎಷ್ಟು ಉಳಿತಪ್ಪ? ಇವಾಗ 16ದಾಗ ನಾನು ಒಂದು ಬಲ್ಬನ್ನು ಪಕ್ಕಕ್ಕೆ ತೆಗೆದಿಟ್ಟಾಗ ಆ ಗುಂಪಿನಿಂದ ದೋಷಪೂರಿತವಲ್ಲದ ಬಲ್ಬ್ಗಳು 15 ಉಳಿದು. ಇವಾಗ ನಮಗೆ ಕೇಳಿದ ಸಂಭವನೀಯತೆ ದೋಷಪೂರಿತವಲ್ಲದ ಬಲ್ಬ್ಗಳ ಸಂಭವನೀಯತೆ ಬರೀ ನೀವೆಲ್ಲ ಕನ್ನಡ ಚಂದಂಗೆ. ಇಲ್ಲಿ ಅನುಕೂಲಿಸುವ ಫಲಿತಗಳು ನಂಬರ್ ಆಫ್ ಎ ಬೈ ನಂಬರ್ ಆಫ್ ಎಸ್. ಇಲ್ಲಿ ಯಾವ ಸಂಖ್ಯೆ ತಗೊಂಡಿರ್ತಿರಲ್ಲ, ಇಲ್ಲಿ ನಾವು ಅದನ್ನೇ ಬರೀರಿ ನೀವು. ಇಲ್ಲಿ ದೋಷಪೂರಿತವಲ್ಲದ ಬಲ್ಬ್ಗಳು 15 ಉಳಿದಾವು, ಒಟ್ಟು ಬಲ್ಬ್ಗಳು 19 ಆಗ್ಯಾವ ಇವಾಗ. ಯಾಕಂದ್ರೆ ಒಂದು ತೆಗೆದು ಪಕ್ಕಕ್ಕೆ ಇಟ್ಟಿವಲ್ಲ. ಇದು ನಿಮ್ದು ಉತ್ತರ. ಇವೆರಡು ಒಂದೇ ಸಂಖ್ಯೆಯಿಂದ ಭಾಗ ಹೋಗಂಗಿಲ್ಲ. ಹಾಗಾಗಿ ನಿಮ್ದು ಇದು ಪ್ರಶ್ನೆ ಮುಗೀತು. ವಿದ್ಯಾರ್ಥಿಗಳೇ, ಇದನ್ನು ಕೂಡ ನಿಮಗೆ 2 ಅಂಕ ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅನ್ಬಹುದು. ನೆಕ್ಸ್ಟ್ 18ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಇಲ್ಲಿ ಎಷ್ಟಪ್ಪ ಅಂದ್ರೆ ಒಂದು ಪೆಟ್ಟಿಗೆಯಲ್ಲಿ 1ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು 2 ಅಂಕಿಯ ಒಂದು ಸಂಖ್ಯೆ. 2ನೇ ಪ್ರಶ್ನೆ, ಒಂದು ಪೂರ್ಣ ವರ್ಗ ಸಂಖ್ಯೆ
5ರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ. ಓಕೆ ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ. ಮೊದಲನೇ ಪ್ರಶ್ನೆ ಇವಾಗ 2 ಅಂಕಿಯ ಒಂದು ಸಂಖ್ಯೆ. ಅದಕ್ಕಿಂತ ಮುಂಚೆ ನಮ್ದು ಇಲ್ಲಿ ನಂಬರ್ ಆಫ್ ಎಸ್ ಬರ್ತದೆ. ಒಟ್ಟು ಎಷ್ಟಪ್ಪ, ಒಂದು ಪೆಟ್ಟಿಗೆಯಲ್ಲಿ 1ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲೆಗಳಿವೆ. ಅಂದ್ರೆ ನಮ್ಮ ಒಟ್ಟು ಪ್ರಾಥಮಿಕ ಫಲಿತಗಳು ಎಷ್ಟದಪ್ಪ, 90. ಇದಿಷ್ಟು ಸಿಕ್ಬಿಡ್ತು. ಇನ್ನು ನಿಮಗೆ ಇದು 1ನೇ ಘಟನೆಯನ್ನು ನಾನು ಎ ಸಂಕೇತದಿಂದ ಸೂಚಿಸ್ತನು. ಇಲ್ಲಿ 2 ಅಂಕಿಯ ಸಂಖ್ಯೆಗಳು ಎಷ್ಟಾಗ್ತಾವು ಅದನ್ನ ನೀವು ಬರ್ಕೋಬೇಕು. ವಿದ್ಯಾರ್ಥಿ 1ರಿಂದ 90 ಅಂದಾಗ 90 ಕಾಡ್ದಾವು. ಇಲ್ಲಿ ನೋಡ್ರಿ 1 2 3 4 5 6 7 8 9 ಎಷ್ಟದಪ್ಪ, 9 ಅಂಕಿಗಳು ಮಾತ್ರ 1 ಅಂಕಿ ಅದು. ಈ 90ರ ಉಳ್ಕಾದೆಲ್ಲ ಏನಪ್ಪ 2 ಅಂಕಿವೇ ಅದು. ಹಾಗಾಗಿ ನಮ್ಮ 2 ಅಂಕಿ ಸಂಖ್ಯೆಗಳು ಎಷ್ಟಾತಪ್ಪ ಅಂದ್ರೆ 90ರ 9 ಕಳೆದ್ರೆ 81 ಆಗ್ಬಿಡ್ತಾವ. ಹಾಗಾಗಿ 1ನೇ ಪ್ರಶ್ನೆ ಉತ್ತರ 2 ಅಂಕಿಯ ಒಂದು ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಪಿ ಆಫ್ ಎ ನಂಬರ್ ಆಫ್ ಎ ಬೈ ನಂಬರ್ ಆಫ್ ಎಸ್. ನಂಬರ್ ಆಫ್ ಎ ಎಷ್ಟು ಅಂದ್ರೆ 81, ಒಟ್ಟು 90. ಇದು 9 9 81, 9 10 90, ಉತ್ತರ 9/10. ಇನ್ನು 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆಯನ್ನು ನಾನು ಬಿ ಸಂಕೇತದಿಂದ ಸೂಚಿಸ್ತೇನೆ. ಇಲ್ಲಿ ಯಾವುದಪ್ಪ ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆ. ಇನ್ನು 1ರಿಂದ ಪೂರ್ಣ ವರ್ಗ ಸಂಖ್ಯೆ ಯಾವುದಪ್ಪ, ಒಂದು ಪೂರ್ಣ ವರ್ಗ ಸಂಖ್ಯೆ ಅದ. 4 9 16 25 36 49 ಮತ್ತು ಇದಾಗನ 64 ಇನ್ನು 81. ಇದು ಇಷ್ಟದಪ್ಪ ಇದ್ರಾಗ ವರ್ಗ ಪೂರ್ಣ ವರ್ಗ ಸಂಖ್ಯೆಗಳು. ಹಾಗಾಗಿ ಏಟದ ಕೌಂಟ್ ಮಾಡಿರುವ ಅದಕ್ಕೆ ನಾವು ಏನು ಕರಿತೀವಿ, ನಂಬರ್ ಆಫ್ ಬಿ ಅಂತ ಕರಿತೀವಿ. 1 2 3 4 5 6 7 8 9 ಅದಾವ. ಇನ್ನು ನಂಬರ್ ಆಫ್ ಇನ್ನು ಪ್ರೊಬೆಬಿಲಿಟಿ ಆಫ್ ಬಿ, ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಅನುಕೂಲಿಸುವ ಫಲಿತಗಳು ಬಾಗಲೇ ಒಟ್ಟು ಫಲಿತಗಳ ಸಂಕೇತ ಎಸ್. ಇನ್ನು 9/90, 9 1 9 10 90, ಉತ್ತರ ಬಂದ್ಬಿಡ್ತು 1/10. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಏನಿಲ್ಲ ಪುನಃ. ಇನ್ನು 3ನೇ ಪ್ರಶ್ನೆ ಏನಪ್ಪ ಅಂದ್ರೆ ಅದನ್ನು ಸಂಕೇತ ಸಿ ಅಂತ ತಗೊಂಡ್ಬಿಡ್ತು. 5ರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಅದ್ರಾಗ 1ರಿಂದ 90ರವರೆಗೆ 5ರಿಂದ ಭಾಗವಾಗುವ ಸಂಖ್ಯೆ ಯಾವ್ದಪ್ಪ ಅಂದ್ರೆ 5 10. ಕೊನೆಗೇನಪ್ಪ 0 ಅಥವಾ 5 ಬಂದ್ರೆ ಅದು 5ರಿಂದ ಭಾಗ ಆಗ್ತೈತಿ. ಹಾಗಾಗಿ ಎಷ್ಟು ಅಂದ್ರೆ 5 10 15 20 25 30 35 40 45 50 55 60 65 70 75 80 85, ಕೊನೆಯದ ಏನಪ್ಪ ಅಂದ್ರೆ 90. 5ರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆ ಎಷ್ಟು ಕಾಡೋದಪ್ಪ ಇವಾಗ, ಅದನ್ನ ನಾವು ನಂಬರ್ ಆಫ್ ಸಿ ಅಂತ ಬರ್ಕೋತೀವಿ. ನಿಮ್ಗೆ ಗೊತ್ತಾಗಿರ್ಬೋದು. ಈ ಥರ ನೋಡ್ರಪ್ಪ, 1 2 3 4 5 6 7 8 9 10 11 12 13 14 15 16 17 18 ಎಷ್ಟದಪ್ಪ ಅಂದ್ರೆ 18 ಅದಾವ. ಇವು ಅಪ್ಪನ ಒಟ್ಟು ಎಷ್ಟದಪ್ಪ ಅಂದ್ರೆ ಒಟ್ಟು 90 ಅದಾವ. ಇವಾಗ ಚೇದಾಕ್ರಿ 2 9 18, 2 9 18, ಇದು 9 ಅಥವಾ ಇದು 9 2 9 ಒಂದೇ 0 ಅಂದ್ರೆ 9/10 ಬಂದ್ಬಿಡುತ್ತೆ. 2/9 ಬಂದ್ಬಿಡುತ್ತೆ. 2 ಇದು 9 2 9 10 2/10 ಬಂದ್ಬಿಡ್ತು. ಇದಿಷ್ಟು ಬಿಡಿಸ್ರಿಪ್ಪ ಅಂದ್ರೆ ವಿದ್ಯಾರ್ಥಿಗಳು ನಿಮ್ಗೆ 3 ಅಂಕ ಕೇಳ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಓಕೆ ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದಪ್ಪ ಅಂದ್ರೆ ಇದರ ಈ ಅಭ್ಯಾಸದ ಉಳಿದ ಪ್ರಶ್ನೆಗಳನ್ನ ಬಿಡಿಸ್ನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.